ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ವಿತ್ ನಕ್ಷಾ ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಸಂಡೇ ಏನಾಯಿತು, ಎಲ್ಲೋಗಿದ್ವಿ ಅಂತೆಲ್ಲ ನಾನು ನಿಮಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ತಂದೆ ಕಡೆಯಿಂದ ಮಗುಗೆ ಕಿವಿ ಚುಚ್ಚಿಸ್ಬಾರ್ದು ಅಂತ ಹೇಳಿ ನಮ್ಮ ಅಣ್ಣ ಮನೆ ಕಡೆಯಿಂದ ಕಿವಿ ಚುಚ್ಚಿಸ್ಬೇಕು ಅಂತ ನನ್ನ ಅಣ್ಣ ಮತ್ತು ಅವ್ರ ವೈಫು ಬಂದಿದ್ದರು. ಕಿವಿ ಆದಮೇಲೆ ಕಿವಿ ಚುಚ್ಚಿದವ್ರಿಗೆ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಅವರು ರೆಡಿ ಮಾಡಿ ತೊಗೊಂಡು ಬಂದಿದ್ದರು. ನಕ್ಷಾ ನಿದ್ದೆ ಮಾಡ್ತಾಯಿತ್ತು. ಕಿವಿ ಚುಚ್ಚಿದ ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದೇ ನನ್ನ ಕ್ವಶನ್ ಆಗಿತ್ತು. ನನಗಂತೂ ಭಾರಿ ಭಯ ಆಗಿತ್ತು. ನನ್ನ ಹಸ್ಬೆಂಡ್ಗೂ ತುಂಬ ಯೋಚನೆ ಆಗಿತ್ತು, ಹೇಗೆ ನೋವನ್ನ ತಡ್ಕೊತಾಳೋ ಏನೋ ಅಂತ. ನೆಕ್ಸ್ಟ್ ಇನ್ನೊಬ್ಬರು ಅಣ್ಣ ಬಂದರು. ಅವರು ಕೂಡ ಆಯಿತು ಬಂದಲ್ಲಿ ಸಪೋರ್ಟ್ ಮಾಡಿದ್ರು ಮಗುನೆಲ್ಲ ಇಟ್ಕೊಂಡು. ಮುಂದೆ ಏನಾಯಿತು ಅಂತ ನೀವೇ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ವಿಡಿಯೋ ಲೈಕ್ ಶೇರ್ ಮಾಡಿ. ಎಲ್ಲ ಎಸ್ಕೇಪ್ ಆಗಂಗಿದ್ದೀರಾ ಸಾಹೇಬ್ರು? ಕೊನೆಗೂ ನಕ್ಷಾ ನಿದ್ದೆ ಮಾಡಿದ್ಲು. ಮೂಡ್ ಸ್ವಲ್ಪ ಫ್ರೆಶ್ ಆಗಿತ್ತು, ಬಟ್ ಅವಳಿಗೆ ನೋವಾಗುತ್ತೆ ಈ ಕಿವಿ ಚುಚ್ಚೋದ್ರಿಂದ ಅನ್ನೋ ಅರಿವು ಕೂಡ ಇರಲಿಲ್ಲ. ನೋಡೋಣ ಅವಳು ಕಿವಿ ಚುಚ್ಚಿದ ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ತುಂಬ ಬೇಜಾರಾಯಿತು. ಆಮೇಲೆ ಅವಳನ್ನ ನೋಡಿದ ಮೇಲೆ ಫುಲ್ಲು ಖುಷಿನೂ ಆಯಿತು, ಸಮಾಧಾನ ಎಲ್ಲ ಆದಮೇಲೆ ಏನಾಯಿತು ಅಂತ ನೀವೇ ಮುಂದೆ ವಾಚ್ ಮಾಡಿ ಫ್ರೆಂಡ್ಸ್. ಚಿನ್ನಿ, ಇಷ್ಟೇ ಜೋಶಲ್ಲಿರಬೇಕು ಚುಚ್ಚದ ಮೇಲೋ ನೀನು. ಆಗೋಯ್ತು ಬಂಗಾರಿ. ಆಯ್ತು ನಕ್ಷಾ. ಚುಚ್ಚು 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 ಚುಚ್ಚು. ಸಿನಿಮಾ ಆಯ್ತು ಆಯ್ತು ಆಯ್ತು. ಚಿನ್ನಿ ಅಳ್ಬಾರ್ದು. ಆಯ್ತು ಬಂಗಾರಿ, ಎತ್ಕೊಳ್ರವಳನ್ನ.
ನೀವು ಕೊಡಿ ಅಕ್ಕ. ಫೈನಲಿ ಕಿವಿ ಚುಚ್ಚಿ ಆದಮೇಲೆ ನಮ್ಮ ಅಣ್ಣ ಮನೆಯಿಂದ ಏನು ಕೊಡಬೇಕಿತ್ತು ಅದನ್ನು ನಮ್ಮ ಅಣ್ಣ ಮನೆಯವ್ರು ಕೊಟ್ಟರು. ನಾವು ಅಲ್ಲಿಂದ ಹೊರಟು ಟೀ ಕುಡಿಯೋಣ ಅಂತೇಳಿ ಸಂಜೆ ಬರಬೇಕಾದ್ರೆ ಅಲ್ಲೊಂದು ಟಾಟಾ ಟೀ ಅಂತ ಒಂದು ಟೀ ಶಾಪ್ ಇತ್ತು. ಅದು ನನಗೆ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು. ಎಷ್ಟು ತರಹದ ವೆರೈಟಿ ಟೀಸ್ ಇದೆ ಅಂತ ನನಗೆ ಅಲ್ಲೇ ಗೊತ್ತಾಗಿತ್ತು. ತುಂಬ ವೆರೈಟೀಸ್ ಟೀಗೆಲ್ಲ ನಾನು ನೋಡಿದೆ, ಅದು ಕೂಡ ಖುಷಿ ಆಯಿತು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಫುಡ್ಝಿ ಅಂತ ಹೇಳಿ ಒಂದು ಪ್ಲೇಸ್ ಇದೆ ಅಲ್ಲೇ ನಿಯರಲ್ಲಿ. ಒಳಗಡೆ ಎಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮ್ಮಣ್ಣ ಅವರು ಮತ್ತೆ ಕರ್ಕೊಂಡು ಬಂದರು. ಇಲ್ಲಿ ನೋಡ್ತಾ ಇರ್ಬೋದು, ಎಂಟ್ರಿ ಆಗ್ತಾ ಇದ್ದಂಗೆ ನಮಗಿಲ್ಲಿ ಬೆಂಗಳೂರು ಅನ್ನೋದು ವೆಲ್ಕಮ್ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಕಾಮನ್ ಆಗಿರುವಂಥ ಎಲ್ಲ ಪಿಕ್ಚರ್ಸ್ನೂ ಕೂಡ ಅಲ್ಲಿ ಚಿಕ್ಕದಾಗಿ ತೋರಿಸಿದ್ದಾರೆ. ಆಮೇಲೆ ಒಳಗಡೆ ಹೋದ್ಮೇಲೆ ಮಕ್ಕಳಿಗೆ ಅಲ್ಲಿ ಆಟ ಆಡೋದಕ್ಕೆ ಪ್ಲೇ ಮ್ಯಾಟು, ವಾಲ್ ಪಿಕ್ಚರ್ಸು ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನನ್ನ ಹಸ್ಬೆಂಡ್ಗೆ ನಿಂತ್ಕೊಡಿ ನಾನೊಂದು ವಿಡಿಯೋ ಮಾಡ್ಕೊತೀನಿ ಅಂತ ಕೇಳೋದಕ್ಕೆ ಅವರು ಕೂಡ ಸಪೋರ್ಟ್ ಮಾಡಿ ನಿಂತ್ಕೊಂಡಿದ್ರು. ಇದು ನನ್ನ ಇಷ್ಟೇ ಈವ್ನಿಂಗ್ ವ್ಲಾಗ್ ಆಗಿತ್ತು. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.